ಹಾಯ್ ಹಲೋ ಫ್ರೆಂಡ್ಸ್, ನಾವೀಗ ಒಂದು ಹುಣಸೆ ಹಣ್ಣಿನ ತೊಕ್ಕನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ಈ ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕಾಗುತ್ತೆ. 1 ಅವರ್ ಆದರೆ ಸಾಕು, ಅದನ್ನು ಚೆನ್ನಾಗಿ ನೆಂದಿರುತ್ತೆ. ಜೊತೆಗೆ ಈ ಮೆಂತ್ಯಕಾಳನ್ನು ಸಹ ಒಂದು 100 ಗ್ರಾಮ್ ಮೆಂತ್ಯಕಾಳನ್ನು 1 ಅವರ್ 2 ಅವರ್ ನೆನೆಸಿಟ್ಕೋಬೇಕಾಗುತ್ತೆ. ಎರಡನ್ನೂ ಸಹ ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಕೊನೆ, ಒಂದು 100 ಗ್ರಾಮ್ ಆದರೆ ಸಾಕಾಗುತ್ತೆ. ಅರಿಶಿಣದ ಕೊನೆಯನ್ನು ತಗೊಂಡು ಕುಟ್ಟಿ ಪುಡಿ ಮಾಡಿ ನೆನೆಸ್ಕೊಳ್ತಾ ಇದ್ದೀನಿ. ನೀರೊಳಗೆ ಹಾಕಿ ನೆನೆಸ್ಕೊಳ್ಳೋಣ ಇದನ್ನು. ನೋಡಿ, ಈ ಥರ ಕುಟ್ಟಿ ಎಲ್ಲ ಪುಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದರಲ್ಲಿ ಹಾಕಿ ನೀರು ಹಾಕಿ ನೆನೆಸ್ಕೊಳ್ಳೋಣ ಅದನ್ನು ಒಂದು ಅರ್ಧ ಗಂಟೆ. ಮತ್ತು 1/4 kg ಅಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಸಿಪ್ಪೆಯನ್ನು ಬಿಡಿಸ್ಕೊಂಡು ಇದನ್ನು ಸಹ ರುಬ್ಕೋಬೇಕಾಗುತ್ತೆ ಹುಣಸೆ ಹಣ್ಣಿನ ಜೊತೆಗೇ. ನೋಡಿ, ಇದು ನೆಂದಿದೆ ಈಗ ಅರಿಶಿಣದ ಕೊನೆ. ಇದಕ್ಕೆ 1 kg ಹುಣಸೆ ಹಣ್ಣು ಮತ್ತು ಇದಕ್ಕೆ 1/4 kg ಇಲ್ಲ ಅರ್ಧ kg ಅಷ್ಟು ಉಪ್ಪು ತಗೊಂಡಿದ್ದೀನಿ. ಮತ್ತು 1/4 kg ಅಷ್ಟು ಒಣಮೆಣಸಿನ್ಕಾಯಿ. ನೋಡಿ, ಇದನ್ನು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಈ ಥರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ನೋಡಿ, ಬೆಳ್ಳುಳ್ಳಿ, ಮೆಂತ್ಯಕಾಳು ಮತ್ತು ಅರಿಶಿಣದ ಕೊನೆ, ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ ಎಲ್ಲವನ್ನು ಸೇರಿಸಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಪೇಸ್ಟ್ ಮಾಡ್ಕೊಂಬಿಟ್ಟು ನೀಟಾಗಿ ಕಲಸಿದ್ರೆ ನೋಡಿ, ಅರಿಶಿಣದ ಕೊನೆ ಪೇಸ್ಟ್ ಇದು. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿದರೆ ನೋಡಿ, ಈ ಥರ ಇದು ಬೆಳ್ಳುಳ್ಳಿಯನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣು ಆ ಕಡೆ ರುಬ್ಬಿ ಇಟ್ಕೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡ್ರೆ ನೀಟಾಗಿ ಹುಣಸೆ ಹಣ್ಣಿನ ತೊಕ್ಕು ನೋಡಿ ಈ ಥರ ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, 1 ವರ್ಷ ಇಟ್ಟರೂ ಕೆಡೋದಿಲ್ಲ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್